ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾಟಿ ಕೋಳಿ ಸಾರು ಮತ್ತು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀವೇ ಗೆಸ್ ಮಾಡಿ. ಇವಾಗ ನಾಟಿ ಕೋಳಿ ಸಾರಿಗೆ ಫಸ್ಟು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಆದಮೇಲೆ ನಾಟಿ ಕೋಳಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾಟಿ ಕೋಳಿ ಆದರೂ ಸರಿ, ಪಾರಂ ಕೋಳಿ ಆದರೂ ಸರಿ, ನಿಮ್ಮ ಚಾಯ್ಸು, ಸರಿನಾ? ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಈ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಕಲ್ಲರ್ ಇದಾದಮೇಲೆ ನಾನು ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆ ಇದು ಮಾಡಲಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಈ ತೊಳೆದು ಇಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಅದರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು ಹಾಕ್ಬಿಟ್ಟು ಫಸ್ಟು ಕೂಗಿಸ್ಕೊಳ್ಳೋಣ. ಯಾಕೆಂದರೆ ಈ ಪಾರಂ ಕೋಳಿ ಮತ್ತು ಇದು ನಾಟಿ ಕೋಳಿ ಬೇಗ ಬೇಯಲ್ಲ ಒಂದೊಂದು ಕೋಳಿಗಳು. ಅದಕ್ಕೆ ನಾನು ಫಸ್ಟ್ ಈ ಥರ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಅಕಸ್ಮಾತ್ ನಿಮಗಿಲ್ಲ ನಾವು ಒಟ್ಟಿಗೆ ಹಾಕಿ ಬೇಯಿಸ್ಕೊತೀವಿ ಅಂತಂದ್ರೂ ಏನು ಪರವಾಗಿಲ್ಲ, ಬೇಯಿಸ್ಕೊಬೋದು. ಅದು ಅವ್ರವ್ರ ಇಷ್ಟ. ಇದರಲ್ಲಿ ಮತ್ತು ಪಾತ್ರೆಯಲ್ಲಿ, ಕುಕ್ಕರಲ್ಲಿ ಹಂಗೆ ಬೇಯಿಸ್ತೀವಿ ಅಂತಂದರೆ ತುಂಬ ಟೈಮ್ ಬೇಕು. ಅದಕ್ಕೆ ನಾನು ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಣ್ಣೆನೂ ಮತ್ತು ಇದನ್ನು ಹಾಕಿದ್ದೀನಿ. ಇವಾಗ ತೊಳೆದು ಇಟ್ಕೊಂಡಿರ್ತೀನಲ್ಲ ಚಿಕನ್ನು, ಅದನ್ನು ನಾನು ಇವಾಗ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕತ್ತಾಯಿದ್ದೀನಿ ಎಣ್ಣೆಗೆ. ಅದನ್ನು ಚೆನ್ನಾಗಿ ಒಂಚೂರು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದು ಮಾಡಿ ಆಮೇಲೆ ಲಿಪ್ ಕ್ಲೋಸ್ ಮಾಡ್ತೀನಿ ನಾನು. ಅಲ್ಲಿವರೆಗೂ ಇದು ಹಂಗೆ ಇರಬೇಕು. ಸಣ್ಣ ಅದು ಕಡೆಗೆ ಮೀಡಿಯಮ್ ಫ್ಲೇವಲ್ಲಿ ಬೇಡ, ಈ ಕಡೆ ಲೋ ಮೀಡಿಯಮ್ ಫ್ಲೇವಲಲ್ಲಿ, ಹೈ ಫ್ಲೇವರಲ್ಲಿ ಇಕ್ಕಿದ್ರೆ ಎಲ್ಲ ಒಂಥರ ಕೆಳಗಡೆ ಎಲ್ಲ ಇದಾಗುತ್ತೆ, ಈರುಳ್ಳಿ ಎಲ್ಲ ಸುಟ್ಟೋಗ್ಬಿಟ್ಟು ಚೆನ್ನಾಗಿ. ಅದಕ್ಕೆ ನೀಟಾಗಿ ಒಂದು ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಆ ಎಣ್ಣೆ ಮತ್ತು ನೀರೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದು ಮಾಡಬೇಕು. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು. ಎಲ್ಲ ಕಡೆಗೂ ನೀಟಾಗಿ ಉಪ್ಪು ಇಟ್ಕೊಂಡಿರ್ತೈತೆ ನೋಡಿ. ಉಪ್ಪು ಇಟ್ಕೊಂಡು ಚೆನ್ನಾಗಿ ನೋಡಿರಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಸಲ ಹಾಕೋಬೋದು. ಇವಾಗ ಸ್ವಲ್ಪ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು. ಇವಾಗ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಆದಮೇಲೆ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಒಂದು ಸ್ವಲ್ಪ ನೀರು ಇದನ್ನು ಬಿಟ್ಕೊಂಡಿರುತ್ತೆ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ರಿ. ಅಕಸ್ಮಾತ್ ನೀರೇನು ಬೇಡ, ಅದೇ ನೀರು ಬಿಟ್ಕೊಂಡೈತೆ ಅಂತಂದರೆ ಲಿಪ್ ಕ್ಲೋಸ್ ಮಾಡಿ, ಅದಕ್ಕೆ ನೀರೇನು ಅವಶ್ಯಕತೆ ಇರಲ್ಲ. ನೋಡಿ, ಈ ಥರ ಚೆನ್ನಾಗಿ ಅಲ್ಲೇ ಒಂಚೂರು ಬಾಡಬೇಕದು. ಅದು ಬಾಡಿ ಒಂಚೂರು ಕಲರ್ ಚೇಂಜ್ ಆಗೋರ್ಗಿಟ್ರೆ ತುಂಬ ಚೆನ್ನಾಗಿರುತ್ತೆ ಸಾರು. ಅಷ್ಟೇ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಲಿಪ್ ಕ್ಲೋಸ್ ಮಾಡಿದ್ದೀನಿ. 3 4 ಇಲ್ಲಾಂದ್ರೆ 2 ನಿಮ್ಮ ಇದಕ್ಕೆ ಕೋಳಿ ಹೆಂಗೈತೆ ನೋಡು, ಅದ್ರ ಮೇಲೆ ನಾನು 4 ಕೂಗಿಸಿದ್ದೆ. ಇವಾಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾಟಿ ಕೋಳಿಗೆ ಜಾಸ್ತಿ ಅದು ಕೊಬ್ಬಿನ ಅಂಶ ಇರೋದ್ರಿಂದ ಎಣ್ಣೆ ಅದೇ ಬಿಟ್ಕೊಳ್ಳುತ್ತೆ. ನಾನು ಸಾರಿಗೂ ಅಷ್ಟೇ, ಇದಕ್ಕೂ ಅಷ್ಟೇ ಜಾಸ್ತಿ ಎಣ್ಣೆ ಹಾಕಿಲ್ಲ. ನೋಡಿ, 1-2 ಸ್ಪೂನಷ್ಟು ಎಣ್ಣೆ ಬಿಟ್ಕೊಂಡು ಅದಕ್ಕೆ ನಾನು ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು. ಇವಾಗ ಈ ಹಸಿರುಮೆಣ್ಸಿನ್ಕಾಯಿ ಯಾಕೆ ಹಾಕ್ತೀನಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ನಾಟಿ ಕೋಳಿ ಸಾರಿಗೆ, ಮಟನ್ ಸಾರಿಗೆ ಮಾತ್ರ ಒಂದು 4-5 ಹಸಿರುಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹಾಕ್ಕೊತಿದ್ದೀನಿ. ಒಂದು 2-3 ಇಳ್ಕೊ ಬೆಳ್ಳುಳ್ಳಿ ಮತ್ತು ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ, 4-5 ಹಸಿರುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಅದು ಈರುಳ್ಳಿ, ಬೆಳ್ಳುಳ್ಳಿದು, ಹಸಿಮೆಣ್ಸಿನ್ಕಾಯಿ ಎಲ್ಲ ಫುಲ್ ಎಲ್ಲ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ಈ ಟೊಮೊಟೊ, 1 ಟೊಮೊಟೊ, ಒಬ್ಬರು ಟೊಮೊಟೊ ಹಾಕ್ತಾರೆ, ಒಬ್ಬರು ಟೊಮೊಟೊ ಹಾಕಲ್ಲ. ನಾನು 1 ಹಾಕಿದ್ದೀನಿ ಟೊಮೊಟೊ. 1 ಟೊಮೊಟೊನ ಇವಾಗಲೇ ಹಚ್ಬಿಟ್ಟು ಅದಕ್ಕೆ ಹಾಕೊಳ್ಳೋಣ. ಟೊಮೊಟೊ ಮತ್ತು ಇದು ಪುದೀನ ಯಾಕಪ್ಪ ಹಾಕೊಳ್ಳೋದು ಅಂತಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೂ ಹಾಕ್ಕೊತೀನಿ. ಆದರೆ ಇವಾಗ ಉರಿಯೋಕ್ಕೆ ಮಾತ್ರ ನಾನು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಉರಿತಾಯಿದ್ದೀನಿ. ಟೊಮೊಟೊ ಮತ್ತು ಪುದೀನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯೋವರೆಗೂ ಲೋ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಿ ಮಾಡಿದ್ರೆ ತಿರ್ಗಿ ಮತ್ತೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇವರಲ್ಲೇ ಮಾಡಿಬಿಟ್ಟು ಇವಾಗ ಧನಿಯಾ ಪುಡಿ, ಖಾರದ ಪುಡಿ, ನಾನು ಧನಿಯಾ ಪುಡಿ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಲ್ಲಿ ಖಾರ ಇರೋದ್ರಿಂದ ಅದಕ್ಕೆ ನಾನು ಖಾರ ಒಂದು ಸ್ವಲ್ಪ ನಾನು ನೋಡ್ಬಿಟ್ಟು ಮೀಡಿಯಮ್ ಹಾಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಬಿಸಿಲುಗಲ್ಲ, ತುಂಬ ಮತ್ತೆ ಇದಾಗ್ಬಿಟ್ರೆ ಆಗಲ್ಲ ಅಂತಂದ್ಬಿಟ್ಟು ನನಗೆ ಖಾರ ನಾವು ತುಂಬ ಚೆನ್ನಾಗಿ ಖಾರ ತಿಂತೀವಿ. ಆದರೆ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ರಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ಆಫ್ ಮಾಡ್ಕೊಳ್ಳೋಣ. ಅದು ಆರಿದ ಮೇಲೆ ರುಬ್ಕೊಳ್ಳೋಕೆ ಹೋಗೋಣ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ, ಚಕ್ಕೆ, ಲವಂಗ, ಒಂದೇ ಒಂದು ಇದು ಏಲಕ್ಕಾಯಿ, ಕೊತ್ತಂಬರಿ, ಶುಂಠಿ, ಕಾಯಿ, ಕಡಲೆ, ಗಸಗಸೆ, ಇದಕ್ಕೆ ರುಬ್ಬೋದು. ಕಾಯಿ, ಕಡಲೆ, ಗಸಗಸೆನ ಫಸ್ಟು ನುಣ್ಣಗೆ ಇದಾಗಂಗೆ ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಯಲ್ಲಿ ಮುಚ್ಕೊಂಡಿದ್ದೀನಿ, ಗೊತ್ತಾಗಲ್ಲ. ಈ ಕಡೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ.
ಕಾಯಿ ಒಂದು ಸ್ವಲ್ಪ ಕಡಿಮೆನೇ ಹಾಕೋಣ. ನೋಡಿರಿ, ಒಂದಿಷ್ಟು ಶುಂಠಿ ಮತ್ತು ಇಷ್ಟೇ. ಇವಾಗ ರುಬ್ಬಕ್ಕೆ ಕಡಲೆ ಮತ್ತು ಕಾಯಿ, ಶುಂಠಿ, ಗಸಗಸೆ. ಫಸ್ಟ್ ಇದನ್ನು ಅದು ತರಿಯಾಗಿ ರುಬ್ಕೊಳ್ಳೋಣ. ನಾವು ಮಸಾಲೆ ಎಣ್ಣೆ ಐಟಮ್ ಏನು ಹಾಕೊಂಡಿದ್ವಿ ಎಲ್ಲ, ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಕಾಯಿ ಇವನ್ನೆಲ್ಲ ಫಸ್ಟ್ ರುಬ್ಕೊಂಡಾದ್ಮೇಲೆ ಆಮೇಲೆ ಇದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಬೇಕು ಅಂದರೆ ಇವಾಗ ಒಂದು ಸ್ವಲ್ಪ ಪುದೀನೂ ಹಾಕಳ್ರಿ. ನಾನು ಫಸ್ಟೇ ಪುದೀನ ಹಾಕಿದ್ನಲ್ಲ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನೇ ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ಇದಕ್ಕೆ ಎಷ್ಟು ನೈಸಾಗಿ ರುಬ್ಕೋತೀವಿ ಅಷ್ಟು ಸಾರು ಟೇಸ್ಟ್ ಬರುತ್ತೆ. ಇದು ಆರ್ಕೊಂಡೈತೆ, ಇದಕ್ಕೆ ಅದನ್ನು ಸಪ್ರೇಟ್ ಮಾಡಿ ಇವಾಗ ನಾನು ಮಸಾಲೆ ಹುರ್ಕೊಂಡಿದ್ನಲ್ಲ ಎಣ್ಣೆಯಲ್ಲಿ, ಅದನ್ನು ಹಾಕೊಂಡು ರುಬ್ಕೊಳ್ಳೋಣ. ಇವಾಗ ಇದನ್ನು ಅಷ್ಟೇ, ಎಷ್ಟು ನೈಸಾಗಿ ರುಬ್ತಿರೋ ಸಾರು ನಿಜವಾಗ್ಲೂ ಅಷ್ಟೇ ಚೆನ್ನಾಗಿ ಬರ್ತಿದೆ. ನೋಡಿ, ಈ ಥರ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಕುಕ್ಕರಲ್ಲಿ ಇವಾಗ ವಿಸಲೆಲ್ಲ ಕೂಗಾಗೈತೆ, ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇವಾಗ ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದೀನಲ್ಲ, ಅದು ಕುದ್ದಾದ್ಮೇಲೆ ನೋಡಿರಿ ಈ ಥರ ಚೆನ್ನಾಗಿ ಬೆಂದಿತ್ತು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೂಪರಾಗಿತ್ತು. ಇವಾಗ ಈ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ನಾನು ಎಲ್ಲವುದೂ ಹಾಕಂತಿದ್ದೀನಿ. ಯಾಕೆಂದರೆ ಕುಕ್ಕರಲ್ಲಿ ಮಸಾಲೆ ಹಾಕಿದ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ, ತುಂಬ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಪಾತ್ರೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪಾತ್ರೆಗೆ ಹಾಕೊಂಡಿದ್ದೀನಿ. ಈ ಪಾತ್ರೆಗೆ ಹಾಕೊಂಡ್ಮೇಲೆ ಇವಾಗಲೇ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು. ನೋಡಿ, ಈ ಮಸಾಲೆನ ಇವಾಗ ಹಾಕೊತಾ ಇದ್ದೀನಿ. ಹಾಕಿದ್ನಲ್ಲ, ಆವಾಗಲೇ ಈ ಮಸಾಲೆಗೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕಬೇಕು. ಉಪ್ಪು, ಖಾರ ನಿಮ್ಗೇನು ಬೇಕೋ ಅದನ್ನು ಇವಾಗಲೇ ನೀವು ನೋಡಿ ಹಾಕೊಂಡ್ರೆ ಒಂದೆರಡು ಕುದಿ ಬರೋವರೆಗೂ ಇದ್ದು ನಾವು ಕಾಯ್ದೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಕಾಯ್ದು ಹಾಕಬೇಕು. ಇದನ್ನು ಒಂದೆರಡು ಇದನ್ನು ಬರಲಿ. ಅಷ್ಟೊತ್ತಿಗೆ ನಾನು ಹಿಟ್ಟನ್ನ ಇಕ್ಕಿದ್ದೀನಿ. ನಿಮ್ಗಾಲೇ ಗೊತ್ತಾಗಿರಬೇಕು ಏನು ಅಂತಂದ್ಬಿಟ್ಟು. ಮುದ್ದೆ ಅಂತೂ ಅಲ್ಲ, ಇನ್ನೊಂದು ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ ಪ್ಲೀಸ್. ಇವಾಗ ನನ್ನ ಮುದ್ದೆ ಹೆಸರು ಬಂತು, ನಾನು ಕುದಿಯಾಕ್ತಾಯಿದ್ದೀನಿ. ಸಿಟ್ಟಾಕ್ಬಿಟ್ಟು ಇದನ್ನು ಬೇಯೋಷ್ಟರಲ್ಲಿ ನಾವು ಆ ಕಡೆ ಆಮೇಲೆ ಅದು ಬೆಂದಿರುತ್ತೆ. ಅದಕ್ಕೆ ಆಮೇಲೆ ಕಾಯಿದ್ದು ಮಸಾಲೆ ಹಾಕ್ಬೇಕಷ್ಟೆ. ಇನ್ನು ಆಲ್ರೆಡಿ ಎಲ್ಲ ಆಗಿದೆ. ಕಾಯ್ದು ಒಂದು ಮಸಾಲೆ ಹಾಕಿದ್ರೆ ಮುಗಿತೈತೆ. ನಾವಂತೂ ಮುದ್ದೆ ಬೇಕೇ ಬೇಕು 2 ಟೈಮೂ ದಿನಕ್ಕೆ. ಯಾಕಂದ್ರೆ ಬಿಸಿಲುಗಾಲ, ಇವಾಗಂತೂ ತಿನ್ನೋಕ್ಕಾಯ್ತಲ್ಲ, 1 ಟೈಮ್ ಮಾತ್ರ ಮಿಸ್ ಇಲ್ಲ. ಇವಾಗ ನೋಡಿ ಈ ಥರ ಕುದೀತೈತೆ. ಇವಾಗ ಕುದಿಯೋದ್ರಲ್ಲಿ ನೋಡ್ಕೊಂಡು ನಾವೇನು ಕಾಯ್ದು ಮಸಾಲೆ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕಬೇಕು. ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ನೀರು ಬೇಕು ಅಂದ್ರೆ ಹಾಕೊಂಡ್ರೆ, ಅದು ಬಿಸಿನೀರು ಹಾಕಳ್ರಿ. ಯಾಕಂದರೆ ಆಲ್ರೆಡಿ ಕುದೀತಾ ಇರೋದ್ರಿಂದ ತಣ್ಣೀರು ಮಿಸ್ ಮಾಡೋದು ಬೇಡ. ಬಿಸಿನೀರು ಹಾಕಳ್ರಿ. ಯಾಕಂದರೆ ನಾನು ಅದಕ್ಕೆ ಆವಾಗಲೇ ಹೇಳಿದೆ, ಎಷ್ಟು ನೀರು ಬೇಕು ಇವಾಗಲೇ ಹಾಕೊಬಿಟ್ರೆ ಕಾಯಿ ಹಾಕಿದ್ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನಾನು ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೆ. ಇವಾಗ ಕಾಯಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ತಿಕ್ನೆಸ್ ಬಂತು. ಇಷ್ಟಕ್ಕೆ ಸಾಕು ಅಂತ ಅಂದ್ಬಿಟ್ಟು ನಾನು ಎಲ್ಲವುದೂ ಖಾರ, ಉಪ್ಪು, ಖಾರ ಎಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾನು ಅಷ್ಟಕ್ಕೆ ಏನು ಮಾಡಿದೆ, ಅದು ಆಯಿತು ಸಾರ್ದು. ಇವಾಗ ಮುದ್ದೆದು ಒಂದು ಸ್ವಲ್ಪ ಬೆಂದಾದ್ಮೇಲೆ ನೋಡಿರಿ, ಇವಾಗ ನಾನು ಮುದ್ದೆ ತಿರುಗ್ತಾಯಿದ್ದೀನಿ. ಮುದ್ದೆ ತಿರುವಾದ್ಮೇಲೆ ಅದನ್ನು ಫುಲ್ಲು ಇವಾಗ ಮುದ್ದೆ ಅಕಸ್ಮಾತ್ ನನಗೆ ಹಿಂಗೆ ತಿರುವಾಗಿ ಬರೋದು, ಯಾಕಂದರೆ ಬಾಣಲಿಲಾಗಿರಲಿ ಪಾತ್ರೆಲಾಗಿರಲಿ ದಯವಿಟ್ಟು ನನಗೆ ಬರೋಲ್ಲ, ಯಾರು ತಪ್ಪು ತಿಳ್ಕೊಬೇಡ್ರಿ. ನಾನು ಈ ಥರನೇ ನಾನು ಮುದ್ದೆ ಮಾಡೋದು. ನನಗೆ ಅಷ್ಟೊಂದು ಗ್ರಿಪ್ ಇರೋಲ್ಲ, ಕೈ ತುಂಬ ನೋವು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅಕಸ್ಮಾತ್ ಅದು ಫುಲ್ಲೆಲ್ಲ ಹಿಟ್ಟು ಮಾಡಿ ನೀಟಾಗೆಲ್ಲ ಇದ್ದಾದಮೇಲೆ ಇವಾಗ ಏನು ಮಾಡ್ಬೋದು ಅಂತ, ಮುದ್ದೆ ಅಂತೂ ಅಲ್ಲ, ಇವತ್ತು ನಾನು ರಾಗಿ ಶಾವಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ಶಾವಿಗೆಗೆ. ನಾನು ಸುಮಾರು ದಿನದಿಂದ ಹಂಗೆ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಇವತ್ತು ರಾಗಿ ಶಾವಿಗೆ ಮತ್ತು ಕೋಳಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಇವಾಗ ನಾನು ಮುದ್ದೆ ತಿರುವುದ್ನಲ್ಲ, ಚೆನ್ನಾಗಿ ಬೆಂದಾದ್ಮೇಲೆ ತಿರುವುದೆ ಶಾವಿಗೆ ಒತ್ತಕ್ಕೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಮುದ್ದೆ ನಾನು ಮಾಡ್ಕೊಂಡಿದ್ದೀನಿ. ರಾಗಿ ಶಾವಿಗೆ ಅಂತೂ ದೇಹಕ್ಕೆ ತುಂಬ ಒಳ್ಳೆಯದು, ನಿಮಗೂ ಗೊತ್ತಿದೆ ಆಲ್ರೆಡಿ ನಾನು ಹೇಳ್ಬೇಕು ಅನ್ನೋದೇನಿಲ್ಲ. ರಾಗಿ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಯಾವಾಗಲೂ ಮುದ್ದೆ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ಇವಾಗ ಶಾವಿಗೆ ಮಾಡೋಣ, ಎದೆ ನೋವಿಗೆ ತುಂಬ ಒಳ್ಳೆಯದು ಶಾವಿಗೆ ಅಂದ್ಬಿಟ್ಟು ನಾನು ಶಾವಿಗೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 1 ಮುದ್ದೆ 2 ಮುದ್ದೆ ಮನೇಲಿ ಎಷ್ಟುದು ತಿಂತಾರೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ನಾನು ನಮ್ಮ ಮನೆಯವ್ರಿಗೆ 2 ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಮಕ್ಕಳು ರಾಗಿ ಶಾವಿಗೆ ತಿನ್ನಲ್ಲ, ಅಕ್ಕಿ ಶಾವಿಗೆ ನಾಳೆ ನಾಡಿದ್ರಲ್ಲಿ ಮಾಡ್ತೀನಿ, ಆಯಿತಾ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವ್ರನ್ನೂ ಕರೆದೆ, ಬಾ ಒಂಚೂರು ಶಾವಿಗೆ ಓದ್ಕೊಡು ಅಂತ ಅಂದ್ಬಿಟ್ಟು ಅವರು ಬಂದಿದ್ದಾರೆ. ತೊಳೆದೆಲ್ಲ ಇಟ್ಕೊಂಡಿದ್ದೆ ನಾನು ಶಾವಿಗೆ ಹೋಳನ್ನ. ನಾವು ಶಾವಿಗೆ ಹೋಳು, ಶಾವಿಗೆ ಕೊಂತ ಅಂತೀವಿ. ನಿಮ್ಮ ಕಡೆ ಏನಂತೀರೋ ಕಮೆಂಟ್ ಮಾಡಿ ಪ್ಲೀಸ್. ಫುಲ್ ವಿಡಿಯೋ ನೋಡಿ, ಯಾಕೆಂದರೆ ನಿಮಗೋಸ್ಕರ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ. ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡು ನನ್ನನ್ನು ಬೆಳೆಸಿ. ಆಮೇಲೆ ನೋಡಿರಿ ಈ ಥರ ನಮಗೆ ಎಷ್ಟೆಷ್ಟು, ಯಾಕೆಂದರೆ ಇದು ಚಿಕ್ಕದು, ನಮ್ಗೆ ದೊಡ್ಡದಾದರೆ ಫುಲ್ಲು ಎಳೆ ಬರುತ್ತೆ. ಇದು ಚಿಕ್ಕಾಗಿರೋದ್ರಿಂದ ಅದು ನೀಟಾಗಿ ಎಳೆ ಬಂದಿಲ್ಲ, ಇಷ್ಟಿಷ್ಟೇ ಎಳೆ ಬಂದಿರೋದು. ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು 3 ಮಾಡ್ಕೊಂಡಿದ್ದೀನಿ. ತುಂಬ ಆಯಿತು, ಅದೇ ಜಾಸ್ತಿ ಆಯಿತು. ನೋಡಿ ಈ ಥರ ಒಬ್ಬರು ಮಾತ್ರ ಇಟ್ಕೊಳ್ಳೋಕೆ ಬೇಕೇ ಬೇಕು, ಯಾಕೆಂದರೆ ಅದು ಗ್ರಿಪ್ ಸಿಗಲ್ಲ. ನೋಡಿ ಈ ಥರ
ನನಗೆ ನನ್ನ ಫ್ರೆಂಡು ಮಗಳು ನನಗೆ ಮಾಡ್ಕೊಬಂದು ಕೊಟ್ಟಿದ್ದು ಇದನ್ನು. ನೋಡಿ ಈ ಥರ ಹಾಕಿ ನಮ್ಗೆ ಎಷ್ಟು ಬೇಕಾದ್ರೂ ಸರಿ, ನಮಗೆ 3, 4 ಮುದ್ದೆಗೆ ಹಾಕಿ 5 ಮುದ್ದೆಗೆ ಹಾಕಿ ಜನ ಎಷ್ಟು ಇರ್ತೈತೆ ತಿಂತಾರೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು. ನಮ್ಮನೇಲಿ 3 ಮುದ್ದೆದು ತಿಂತಿದ್ರು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ನಮ್ಮನೇಲಿ 2, ನಾನೊಂದು ಅಂತ ಅಂದ್ಬಿಟ್ಟು ನೋಡಿ ಈ ಥರ. ನಿಜವಾಗ್ಲೂ ಫ್ರೆಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ನಂಬಲ್ಲ. ಟೇಸ್ಟು ಅಷ್ಟೇ, ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮನೆಯವರಂತೂ ಖುಷಿ ಪಡ್ಕೊಂಡು ತಿಂದರು. ನಮ್ಮನೆಯವ್ರಿಗೆ ಯಾವತ್ತೂ ಅಷ್ಟು ಅಡುಗೆ ವಿಷಯದಲ್ಲಿ ಒಪ್ಸೋಕ್ಕಾಗಲ್ಲ, ತುಂಬ ಕಂಡೀಷನ್, ಇದು ಹಂಗೆ ಇದು ಹಿಂಗೆ ಅಂತ ಅಂತಿದ್ರು. ಇವತ್ತು ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿತ್ತು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಮನಸಾರ ತಿಂದರು. ನಮಗೂ ಏನೋ ಖುಷಿ ಅಲ್ವ, ಇಷ್ಟು ಕಷ್ಟಪಟ್ಟು ಮಾಡಿ ನಮ್ಮ ಮನೆಯವ್ರು ತಿಂತವ್ರೆ ಅಂತಂದರೆ ನಿಜವಾಗ್ಲೂ ನಮಗೂ ಖುಷಿನೇ. ನನಗೂ ತುಂಬ ಖುಷಿಯಾಯಿತು ನೋಡಿ ಈ ಥರ. ಅದು ಕೊನೆಗೆ ನಿನಗೂ ಒಂದು ಫೋಟೋ ತೆಗೆದು ವಿಡಿಯೋ ಮಾಡಾಕ್ತೀನಿ ಅಂದಿದ್ದಕ್ಕೂ ಆಯಿತು ಅಂತಂದಿದ್ದಕ್ಕೆ ನಾನು ಅವ್ರು ತಿನ್ನೋದು ವಿಡಿಯೋ ಮಾಡಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿರ್ತೈತೆ. ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಗಿರುತ್ತೆ ಅಂತ ಹೇಳಿ. ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರೂ ಕ್ಷಮಿಸಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಮುಂದೆ ಏನು ಅಡುಗೆ ಮಾಡಬೇಕು ಅಂತಲೂ ಬೇಕಾದರೆ ನೀವು ತಿಳಿಸಿ, ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕಡೆಯಿಂದ ಏನೇ ತಪ್ಪಾಗಿರೋನು ಕ್ಷಮಿಸಿ. ವಿಡಿಯೋ ಮಾಡೋದು 1-2 ದಿನ ಲೇಟ್ ಆಗ್ಬೋದು, ಅದು ಬಿಟ್ಟರೆ ಇನ್ನೇನು ನಾನೇನು ಆ ಥರ ಇದೇನು ಮಾಡಲ್ಲ, ಮಾಡೇ ಮಾಡ್ತೀನಿ ಸರಿನಾ. ನೋಡಿ ಇವತ್ತಂತೂ ರಾಗಿ ಶಾವಿಗೆ ಮತ್ತು ನಾಟಿ ಕೋಳಿ ಸಾರು ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಸಲ ಮಾಡಿ ಟೇಸ್ಟ್ ನೋಡಿ ಸರಿನಾ. ಓಕೆ ಬಾಯ್. ಮುಂದಿನ ವಿಡಿಯೋದಲ್ಲಿ